ಉತ್ತರಿಸಬೇಕು ಅಂತ ಹೇಳಿ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ, ವಿನಂತಿಸ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದಂತಹ ಡೈನಮಿಕ್ ಫ್ರೆಂಡ್ಸ್ ಪ್ರಜ್ವಲ್ ದೇವರಾಜ್ ಅವರಿಗೆ ಶ್ರೀ ಆರ್ ಅಶೋಕ್ ಅವರು ಸನ್ಮಾನಿಸಿ ಗೌರವಿಸಿ ಸತ್ಕರಿಸಿದ್ದಾರೆ. ಬನ್ನಿ ಒಂದು ಚಪ್ಪಾಳೆ. ಕಾರ್ಯಕ್ರಮವನ್ನು ಉದ್ದೇಶಿಸಿ ಪ್ರಜ್ವಲ್ ದೇವರಾಜ್ ಅವರು ನಿಮ್ಮ ನಿಜ ಗುರು, ನಿಜ ನಾಯಕ, ನಿಮ್ಮ ನಿಜ ರಿಯಲ್ ಹೀರೋ ಬಗ್ಗೆ ಹೇಳೋದಾದ್ರೆ ಸರ್ ಏನ್ ಅನ್ಸುತ್ತೆ? ನಿಮ್ಮ ಅಪ್ಪನ ನೋಡಿದ್ರಿ, ಅವರು ನಿಮ್ಮನ್ನ ತಯಾರಿ ಮಾಡಿದ್ರಿ, ಎಷ್ಟು ಖುಷಿ ಅನ್ಸುತ್ತೆ? ಮೊದಲಾಗಿ ಇಂಥ ಒಂದು ಕಾರ್ಯಕ್ರಮ ನಾನು ಹುಟ್ಟಿದಾಗಿಂದ ಇವತ್ತವರೆಗೂ ನೋಡಿಲ್ಲ. ಮೊದಲನೇ ಬಾರಿಗೆ ಅಶೋಕ್ ಅಂಕಲ್ ಅಪ್ಪನಿಗೋಸ್ಕರ ಇಂಥ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ನಾಗೇಂದ್ರ ಪ್ರಸಾಚಾರ್ಯಲ್ಲಿದ್ದಾರೆ. ನನ್ನ ಕೆರಿಯರಲ್ಲಿ ಪ್ರಜ್ವಲ್ ಸಿನಿಮಾಲ್ಲಿ ಹಾಡುಗಳು ಚೆನ್ನಾಗಿದೆ ಅನ್ನೋದಕ್ಕೆ ಮುಖ್ಯವಾದ ಕಾರಣ ನಾಗೇಂದ್ರ ಪ್ರಸಾಚಾರ್ಯ. ಅವರು ದೇವರು ಶಕ್ತಿನ ಇಲ್ಲಿ ಮತ್ತು ಇಲ್ಲಿ 3 ಕಡೆನೂ ಕೊಟ್ಟಿದ್ದಾರೆ ಅವ್ರಿಗೆ. ಗಣಪ ನಮ್ಮಣ್ಣ ಇಲ್ಲಿದ್ದಾನೆ, ಜಗ್ಗೇಶನ್, ರಾಜೇಶ್ ಕೃಷ್ಣಣ್ಣ, ಅವ್ರ ಅಪ್ಪಂದಿರು ಇಲ್ಲಿ ಇಲ್ಲದೆ ಇರ್ಬೋದು, ಬಟ್ ಅಪ್ಪ ಅಂದರೆ ಹಿಂಗಿರ್ಬೇಕು ಅನ್ನೋದಕ್ಕೆ ಇವರು ಇಷ್ಟು ಜನ ಎಕ್ಸಾಂಪಲ್. ಅಪ್ಪ ಅಂದರೆ ಹಿಂಗಿರ್ಬೇಕು ಅನ್ನೋದು. ಈಗ ಮಾತಾಡ್ತಾ ಸ್ವಲ್ಪ ಭಾವುಕನಾಗ್ತಾ ಇದ್ದೀನಿ. ಈಗ ಅವ್ರು ಹೇಳ್ದಾಗೆ ಓಡೋಗಿ ನಮ್ಮ ಅಪ್ಪನ ತಪ್ಕೊಂಡು ಐ ಲವ್ ಯು ಅಂತ ಹೇಳೋದಕ್ಕೆ ಕಾಯ್ತಾ ಇದ್ದೀನಿ. ಅವ್ರು ಹೇಳಿದ್ರು, ಅಶೋಕ್ ಅಂಕಲ್ ವಿಡಿಯೋ ಹೇಳಿದ್ರು ಅವ್ರ ಅಪ್ಪನಿಗೆ, ಅವರು ನಾನು ಹೋಗಿ ಐ ಲವ್ ಯು ಅಂತ ಹೇಳೋಕ್ಕೆ ಆಗಿಲ್ಲ ಅಂತ. ಎಷ್ಟೋ ಜನಕ್ಕೆ ಅವಕಾಶ ಇಲ್ಲ, ಬಟ್ ಇರೋರಿಗೆ ದಯವಿಟ್ಟು ಅದಕ್ಕೆ ಪ್ರಾಮುಖ್ಯತೆ ಕೊಡಿ. ಅದು ಇಲ್ಲದಾಗಲೇ ಗೊತ್ತಾಗುತ್ತೆ ಅದ್ರ ನೋವೇನು ಅಂತ. ಬೆಳೀತಾ ನಾವು ಇಷ್ಟಿರ್ತೀವಿ, ಅಪ್ಪನ ನೋಡಿ ವಾ ನಮ್ಮಪ್ಪ ಎಷ್ಟು ಶಕ್ತಿ ಇದೆ, ನಮ್ಮಪ್ಪನಿಗೆ ಬುದ್ಧಿ ಇದೆ, ನಮ್ಮಪ್ಪನಿಗೆಲ್ಲ ಗೊತ್ತು ಅಂದ್ಕೊಳ್ತೀವಿ. ಸ್ವಲ್ಪ ಬೆಳೀತಾ ಅವ್ರಿಗಿಂತ ನಮಗೆ ಗೊತ್ತು ಅಂದ್ಕೊಳ್ತೀವಿ, ಅದು ಸುಳ್ಳು. ಬಟ್ ನಮಗೆ ವಯಸ್ಸಾಗ್ತಾ ಗೊತ್ತಾಗುತ್ತೆ ಅವರೇ ಕರೆಕ್ಟಾಗಿದ್ರು ಅಂತ. ಬಟ್ ಅದನ್ನು ಹೇಳೋದಕ್ಕೆ ಅವ್ರಿರಲ್ಲ ಅವಾಗ. ಸೊ ಇದ್ದಾಗ ದಯವಿಟ್ಟು ಅದನ್ನು ಎಂಜಾಯ್ ಮಾಡಿ. ಲವ್ ಯುವರ್ ಫಾದರ್, ಲವ್ ಯುವರ್ ಪೇರೆಂಟ್ಸ್. ಅವ್ರು ಹೇಳಿದಾಗೆ ಎಲ್ಲೂ ಗುಡಿಗೆ ಹೋಗೋ ಅವಶ್ಯಕತೆ ಇಲ್ಲ, ದೇವರಿಗೆ ಪೂಜೆ ಮಾಡೋ ಅವಶ್ಯಕತೆ ಇಲ್ಲ. ಮನೇಲಿರೋ ಅಪ್ಪ ಅಮ್ಮನ ಚೆನ್ನಾಗಿ ನೋಡಿಕೊಂಡ್ರೆ ಆ ಭಗವಂತ ಯಾವಾಗಲೂ ಕಾಪಾಡ್ತಾನೆ. ಎಲ್ರಿಗೂ ಒಳ್ಳೇದಾಗಲಿ. ನಾನೇನೂ ಅಪ್ಪ ಆಗಿಲ್ಲ, ಬಟ್ ಏರಿಯಾ ಮಗನಾಗಿ ಬಂದಿದ್ದೀನಿ. ನೀವನ್ನೆಲ್ಲ ನೋಡಿದ್ರೆ ಖುಷಿ ಆಗುತ್ತೆ. ಇದೇ ಥರ ನಮ್ಮ ಕನ್ನಡ ಸಿನಿಮಾ ಥಿಯೇಟ್ರ್ಗಳನ್ನು ತುಂಬಿಸಿ ಎಲ್ಲರೂ ಖುಷಿಯಾಗಿರಿ. ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು. ನಾನು ಒಂದು ಅವಕಾಶನೂ ಬಿಡಲ್ಲ. ಪ್ರತಿ ದಿವಸ ಬೆಳಗ್ಗೆ ಎದ್ದ ತಕ್ಷಣ ಹೋಗ್ಬಿಟ್ಟು ನಮ್ಮ ಅಪ್ಪನ ಮುಂದೆ ಕೊಡ್ತೀನಿ ನಾನು. ಥ್ಯಾಂಕ್ ಯು.